150 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೊರದೇಶಕ್ಕೆ ಭಾಷಣ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ದಿನ ರಾತ್ರಿ ಸ್ವಾಮಿಗಳ ವಿಹಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸ್ವಾಮಿಗಳನ್ನ ಬಂದು ಕೇಳ್ತಾನೆ, ಸ್ವಾಮಿ ವಿವೇಕಾನಂದರನ್ನ, ಸ್ವಾಮೀಜಿ, ಹಿಂದೂ ಧರ್ಮ ಬಹಳ ಶ್ರೇಷ್ಠ ಅಂತಕ್ಕಂಥ ದೃಷ್ಟಿಯಿಂದ ದೂರದಿಂದ ನೀವು ಅಮೆರಿಕಕ್ಕೆ ಬಂದು ಭಾಷಣ ಮಾಡ್ಲಿಕ್ಕೆ ಬಂದಿದ್ದೀರಿ, ಇಲ್ಲಿರ್ತಕ್ಕಂಥ ಧರ್ಮಗಳಿಗಿಂತ ನಿಮ್ಮ ಧರ್ಮ ಹೇಗೆ ಶ್ರೇಷ್ಠ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಆ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರಿಗೆ ಕೇಳ್ದ ಅಂತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಆತನನ್ನ ಹತ್ತಕ್ಕೆ ಕರೆದು ಭುಜದ ಮೇಲೆ ಕೈ ಇಟ್ಟು ಹೇಳ್ತಾರೆ, ನೋಡಪ್ಪ, ನಾವು ಓಡಾಡ್ತಕ್ಕಂಥ ಈ ನೆಲ ಇದೆಯಲ್ಲ, ಈ ನೆಲವನ್ನ ಎಲ್ಲ ದೇಶಗಳಲ್ಲೂ ಅವರವರ ಭಾಷೆಯಲ್ಲಿ ಅರ್ಥ ಅನ್ಬೋದು ಅಥವಾ ಭೂಮಿ ಅನ್ಬೋದು, ಮತ್ತಾವುದೋ ಭಾಷೆಯಿಂದ ಕರೀಬಹುದು ಈ ಭೂಮಿಯನ್ನ. ಆದ್ರೆ ಭಾರತದಲ್ಲಿ ಇರ್ತಕ್ಕಂಥ ಸನಾತನ ಧರ್ಮೀಯರು ಏನಂತ ಅಂತಂದ್ರೆ ಭೂಮಿಗೆ ಭೂಮಿ ತಾಯಿ ಅಂತಕ್ಕಂಥ ದೇವರ ತಾಯಿಯ ಸ್ಥಾನವನ್ನ ಇಟ್ಟು ಕರೀತಕ್ಕಂಥವ್ರು ಭಾರತೀಯರು, ಹಿಂದೂ ಧರ್ಮೀಯರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಮುಂದುವರೆದು ಮತ್ತೆ ಹೇಳ್ತಾರೆ, ನೋಡಪ್ಪ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಹೆಣ್ಣನ್ನ ಒಂದು ಅಲಂಕಾರಿಕ ವಸ್ತು, ಭೋಗದ ವಸ್ತು, ಅದು ಗಂಡಸರ ಸೇವೆ ಮಾಡ್ಲಿಕ್ಕೆ ಇರ್ತಕ್ಕಂಥ ವಸ್ತು ಅಂತಕ್ಕಂಥ ತಿಳಿದಿರ್ತಕ್ಕಂಥವು ಬಹಳ ದೇಶದಲ್ಲಿದ್ದಾವೆ. ಜೊತೆಗೆ ಎತ್ತ ತಾಯಿಯನ್ನ ಬಿಟ್ಟು ಇನ್ನೆಲ್ಲ ಹೆಣ್ಣುಗಳನ್ನ ಭೋಗದ ವಸ್ತು ಅಂತಕ್ಕಂಥ ದೃಷ್ಟಿಯಿಂದ ನೋಡ್ತಕ್ಕಂಥ ಜನರೇ ಬಹಳ ದೇಶದ ಪ್ರಪಂಚದಲ್ಲಿದ್ದಾರೆ. ಆದರೆ ಪ್ರಪಂಚದಲ್ಲಿ ಒಂದು ಶ್ರೇಷ್ಠ ದೇಶ ಇದೆ, ಸನಾತನ ಹಿಂದೂ ಧರ್ಮ ಇರ್ತಕ್ಕಂಥ ಭಾರತ ದೇಶ. ಅದು ಹೇಗಪ್ಪ ಅಂತಂದ್ರೆ ಕಟ್ಟಿಕೊಂಡಂತ ಹೆಂಡತಿಯನ್ನ ಹೊರತುಪಡಿಸಿ ಬೇರೆಲ್ಲ ಹೆಣ್ಣುಗಳನ್ನ, ಬೇರೆಲ್ಲ ತಾಯಿಯಂದ್ರ ತಾಯಿ ಅಂತ, ಸಹೋದರಿ ಅಂತ, ದೇವಿ ಅಂತ ಪೂಜಿಸ್ತಕ್ಕಂಥ ಪೂಜ್ಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ದೇಶ ಅದು ಸನಾತನ ಹಿಂದೂ ದೇಶ, ಭಾರತ ದೇಶ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅಂತಕ್ಕಂಥದ್ದು. ಹಾಗೆ ಮುಂದುವರೆದ ಹೇಳ್ತಾರೆ, ನಾವು ಕುಡಿತಕ್ಕಂಥ ನೀರನ್ನ ವಾಟರ್ ಅಂತ ಕರಿತೀರಿ ಅಥವಾ H2 ಅಂತ ಕರಿಬೋದು, ಪಾನಿ ಅಂತ ಕರಿಬೋದು ನೀವೆಲ್ಲರೂ ಬೇರೆಯವರು. ಆದ್ರೆ ಸನಾತನ ಹಿಂದೂ ಧರ್ಮ ಆ ಕುಡಿತಕ್ಕಂಥ ನೀರನ್ನ ಬರೀ ನೀರು ಅನ್ನಲಿಲ್ಲ, ಬರೀ ಜಲ ಅನ್ನಲಿಲ್ಲ, ಗಂಗಾ ಮಾತಾ ಅಂತಕ್ಕಂಥ ಸ್ಥಾನವನ್ನಿಟ್ಟು, ತಾಯಿಯ ಸ್ಥಾನವನ್ನಿಟ್ಟು, ದೇವತೆಯ ಸ್ಥಾನವನ್ನಿಟ್ಟು, ಪೂಜ್ಯ ಸ್ಥಾನವನ್ನಿಟ್ಟು ಕೊಟ್ಟಂತ ಧರ್ಮ ಅದು ಹಿಂದೂ ಧರ್ಮ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅಂತಕ್ಕಂಥದ್ದು. ಮುಂದುವರೆದು ಹೇಳ್ತಾರೆ, ನಿನಗೆ ಎಷ್ಟು ಬೇಕಪ್ಪ ನಮ್ಮಲ್ಲಿ ಇಂಥ ನಿದರ್ಶನಗಳು ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಈ ಶರೀರಕ್ಕೆ, ಈ ಶರೀರ ಚೆನ್ನಾಗಿ ಕಾಣ್ಲಿ, ಈ ಶರೀರ ದಷ್ಟಪುಷ್ಟವಾಗಿರ್ಲಿ, ಈ ಶರೀರ ಅಲಂಕಾರವಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಜಿಮ್ಮಿಗೆ ಹೋಗ್ತಾರೆ, ರನ್ನಿಂಗ್ ರೇಸ್ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ. ಯಾಕೆ? ಈ ಶರೀರ ಚೆನ್ನಾಗಿರ್ಲಿ ಅಂತ. ಆದ್ರೆ ಪ್ರಪಂಚದಲ್ಲಿ ಒಂದು ದೇಶ ಇದೆ, ತನ್ನ ದೇಹವನ್ನ ದೇವರಿಗೋಸ್ಕರ ವಾರ ಒಪ್ಪತ್ತುಗಳು, ಶನಿವಾರಗಳು, ಸೋಮವಾರಗಳು ಮತ್ತು ಪಾದಯಾತ್ರೆ ಅಂತಕ್ಕಂಥ ಕೆಲಸವನ್ನು ಮಾಡಿ ದೇಹವನ್ನ ದಂಡಿಸ್ತಾರೆ. ಯಾತಕ್ಕೋಸ್ಕರ ದೇಹವನ್ನ ದಂಡಿಸ್ತಾರೆ? ದೇಹ ಚೆನ್ನಾಗಿರ್ಲಿ ಅಂತಲ್ಲ, ದೇವರನ್ನ ಮೆಚ್ಚಿಸೋದಕ್ಕೋಸ್ಕರ ದೇಹವನ್ನ ದಂಡಿಸ್ತಾರೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು ಅಂತಕ್ಕಂಥದ್ದು. ಇಂಥ ಹಲವಾರು ವಿಚಾರಗಳನ್ನ ಕೊಟ್ಟು ಹಿಂದೂ ಧರ್ಮದ ಮಹಿಮೆಯನ್ನ ಅವರು ತಿಳಿಸ್ಕೊಟ್ರು ಅಂತಕ್ಕಂಥದ್ದು. ಬಂಧುಗಳೇ, ಈಗಾಗಲೇ ಹಿಂದೂ ಧರ್ಮದ ವಿಚಾರವಾಗಿ ನಮ್ಮ ಈಗ ಮಾತನಾಡಿದಂಥವ್ರು ಹೇಳಿದ್ರು, ನಮ್ಮಲ್ಲಿರ್ತಕ್ಕಂಥ ಧರ್ಮವನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ, ನಾವೆಲ್ಲರೂ ಧರ್ಮೀಯರಾಗಬೇಕು ಅಂದ್ರೆ ನಮ್ಮ ಧರ್ಮ ಲಾಂಛನಗಳನ್ನ ಪ್ರತಿಯೊಬ್ಬರು ಧರಿಸ್ತಕ್ಕಂಥದ್ದಾಗಬೇಕು. ಹಣೆಯಲ್ಲಿ ಕುಂಕುಮವನ್ನ, ವಿಭೂತಿಯನ್ನ ಅಥವಾ ಹಣೆಯ ಮೇಲೆ ನಾಮವನ್ನು ಹಾಕೊಳ್ತಕ್ಕಂಥದ್ದು, ನಿಮ್ಮ ಧರ್ಮದ, ನಿಮ್ಮ ಜಾತಿಗನುಸಾರವಾಗಿರ್ತಕ್ಕಂಥ ಧರ್ಮ ಲಾಂಛನಗಳನ್ನ ನಾವೆಲ್ಲರೂ ಧರಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಕೆಲವರಿಗೆ ನಾಮ ಕಂಡ್ರೆ ಆಗೋದಿಲ್ಲ, ಕೆಲವರಿಗೆ ಕುಂಕುಮವನ್ನ ಕಂಡ್ರೆ ಆಗೋದಿಲ್ಲ. ಕೆಲವರು ನಿಮ್ಗೆಲ್ಲ ಗೊತ್ತಿದೆ, ಅವ್ರಿಗೆ ಕೆಲವರಿಗೆ ಕುಂಕುಮ ಕಂಡ್ರೆ ಭಯ, ಹೀಗಾಗಿ ಅವರು ಹಚ್ಕೊಳ್ಳೋದು ಕಲ್ತಿದ್ದಾರೆ, ಅವರು ಸಹಿತ ಕುಂಕುಮವನ್ನ ಹಚ್ಕೊಳ್ಕೊಳ್ತಾರೆ. ಅಂದ್ರೆ ಈ ಹಿಂದೂ ಧರ್ಮದ ತಾಕತ್ತಾಗಿದೆ ಅಂತಕ್ಕಂಥದ್ದು. ಬಂಧುಗಳೇ, ಈಗಾಗಲೇ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೆಲವರು ರಾಜಕೀಯವಾಗಿ ಈ ಸಂಘಟನೆಗಳನ್ನ ನೋಡ್ತಕ್ಕಂಥ ದೃಷ್ಟಿಯಲ್ಲಿ ಜನರಿಗೆ ಒಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ದುರ್ಗ ವಾಹಿನಿ ಆಗಿರ್ಬೋದು, RSS ಆಗಿರ್ಬೋದು, ಇವೆಲ್ಲವೂ ಸಹಿತ
ಧರ್ಮದ ಉಳಿವಿಗೋಸ್ಕರ ಇದ್ದಾವೆ ಹೊರತು, ಹಿಂದೂ ಧರ್ಮದ ಸನಾತನ ಧರ್ಮದ ಉಳಿವಿಗೋಸ್ಕರ ಇದ್ದಾವೆ ಹೊರತು ಯಾವುದೇ ರಾಜಕೀಯಕ್ಕೋಸ್ಕರ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕು ಅಂತಕ್ಕಂಥದ್ದು. ಈ ಸಂಘಟನೆಗಳಲ್ಲಿ ಬಂದಂತಹ ವ್ಯಕ್ತಿಗಳು ದೇಶವನ್ನ ಆಳ್ತಾ ಇರ್ಬೋದು, ಆದ್ರೆ ಯಾವುದೇ ರಾಜಕೀಯ ಪಕ್ಷದ ಲೇಪವನ್ನ ಕೊಟ್ಟರು ಸಹಿತ ಈ ಸಂಘಟನೆಗಳು ಯಾವುವು ಸಹಿತ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಸೇರ್ಕೊಂಡಿಲ್ಲ. ಈ ಸಂಘಟನೆ ಒಳಗೆ ಯಾವ ರಾಜಕೀಯ ಪಕ್ಷಗಳು ಬೇಕಾದ್ರೂ ಬಂದು ಸೇರಬಹುದು. ಈಗಾಗಲೇ ಹೇಳಿದ್ರು ನರೇಂದ್ರ ಮೋದಿ ಅವರ ಒಂದು ರಾಜಕೀಯ ಚಟುವಟಿಕೆಗಳು ಹೇಗಿದೆ ಅಂತಕ್ಕಂಥದ್ದು ನೋಡಿ. ಅವರು ಈ ಸಂಘಟನೆಗಳಲ್ಲಿ ಶಿಕ್ಷಣವನ್ನ ಪಡೆದು ಹೋಗಿರ್ತಕ್ಕಂಥ ಒಂದು ಅಧಿಕಾರವ ಚುಕ್ಕಾಣಿಯಲ್ಲಿ ಇರತಕ್ಕಂಥ ಕೆಲವು ಧರ್ಮೀಯರು ಹೇಳಬಹುದು ಇದನ್ನ ಹಿಂದೂ ಧರ್ಮನ ವಿರೋಧ ಮಾಡಬಹುದು. ಆದ್ರೆ ಇರಾನ್ ಹೇಳ್ತು ನನಗೆ 5 ಜನ ಮಿತ್ರರಿದ್ದಾರೆ, ಅದರಾಗೆ ಒಂದು ಭಾರತ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಪ್ರಪಂಚದ ಇನ್ನೂ 186 ದೇಶಗಳಿದ್ದಾವೆ, ಆದ್ರೆ 5 ಸ್ನೇಹ ಧರ್ಮದಲ್ಲಿ ಭಾರತ ಧರ್ಮ ನನ್ನ ಸ್ನೇಹಿ ಅಂತಕ್ಕಂಥದ್ದನ್ನ ಇರಾನ್ ಹೇಳ್ತು ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಮ್ಮ ರಾಜಕೀಯ ಪಕ್ಷಗಳಿಗೆ ಏನಾಗಿದ್ದಾವೆ ಈ ಸಂಘಟನೆಗಳನ್ನ ಕರೆದು ಈ ಸಂಘಟನೆಗಳ ಕಂಡ್ರೆ ಅವ್ರಿಗೆ ಆಗೋಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನ ನಮ್ಮರೆಲ್ಲರೂ ಬಿಡಬೇಕು ಅಂತಕ್ಕಂಥದ್ದು. ಇವತ್ತು 2ನೇ ವರ್ಷದ ರಾಮಾಂಜನೇಯ ಉತ್ಸವ ನಡೀತಾ ಇದೆ ಮಂಡ್ಯದಲ್ಲಿ. ಇದಕ್ಕೆ ಕಾರಣ ಏನು? ಕೆರಗೋಡಿನಲ್ಲಾದಂತಹ ಬಂದಿದೆ. ಇದು ಇತಿಹಾಸ ಬಂಧುಗಳೇ. ಶ್ರೀ ಲಂಕಕ್ಕೆ ಸೀತೆಯನ್ನು ಬಿಡಿಸ್ಕೊಂಡ್ ಬರ್ಲಿಕ್ಕೆ ಹನುಮಂತ ಹೋದಂತ ಹನುಮಂತನ ಬಾಲಕ್ಕೆ ರಾವಣ ಏನ್ ಮಾಡ್ದ? ಬೆಂಕಿ ಹಚ್ಚಿಯಿಂದ ಹಚ್ಚಿಬಿಟ್ಟು ಏನಾಯ್ತದು ಇಡೀ ಲಂಕಾಪಟ್ಟಣ ಸುಟ್ಟು ಬಂದ ಹನುಮಂತ. ಇವತ್ತು ಕೆರಗೋಡಿನಲ್ಲಿ ಆಗಿರ್ತಕ್ಕಂಥ ಹನುಮಧ್ವಜ ಹೋಗಿ ಮಂಡ್ಯ ಜಿಲ್ಲೆ ಎಲ್ಲಾ ಕಡೆಯಲ್ಲಿ ಸಹಿತ ರಾಮಾಂಜನೇಯ ಉತ್ಸವಗಳು ನಡೀತದೆ ಅಂತಕ್ಕಂಥದ್ದು. ರಾಜಕೀಯ ಪಕ್ಷಗಳು ಇಂಥ ಒಂದು ವಿಚಾರವನ್ನ ಯಾವುದೇ ರಾಜಕೀಯಕ್ಕೆ ತಗೋಬಾರದು ಅಂತಕ್ಕಂಥದ್ದು. ನೀವು ತಗೊಂಡಿದ್ದೆ ಆದ್ರೆ ಇವತ್ತು ಮಂಡ್ಯದಲ್ಲಾಗಿದೆ, ನಾಳೆ ನಾಗಮಂಗಲದಲ್ಲೂ ಸಹಿತ ರಾಮಾಂಜನೇಯ ಉತ್ಸವ ಆಗ್ತದೆ, KR ಪೇಟೆನಲ್ಲೂ ಆಗ್ತದೆ, ನಾಗಮಂಗಲದಲ್ಲೂ ಆಗ್ತದೆ. ಇಡೀ ಜಿಲ್ಲೆ ಧ್ವಜ ಹನುಮನ ಧ್ವಜ ಹಾರಾಡ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ಕೋಬೇಕು ಅಂತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ನಾನು ಹೋದ ವರ್ಷ ಜಾತಿ ಗಣತಿ ಮಾಡಿದ್ರು. ಜಾತಿ ಗಣತಿ ರಾಜ್ಯ ಸರ್ಕಾರದವರು ಬಹಳ ದೊಡ್ಡ ಏನೋ ಸಾಧನೆ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ರು. ಮೈಸೂರಿನಲ್ಲಿ ಒಂದು ರಾಜ್ಯ ಇದಕ್ಕೆ ಜಾತಿ ಗಣತಿಗೆ ಹೋದಂತ ಒಬ್ಬ ಏನಂತ ಗೊತ್ತಾ? ಸಂಜೆ ಸಿಕ್ಕದ ನನಗೆ ಆತ ಇದು ನಡೆದಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಯಾವ್ದೋ ಒಂದು ಏರಿಯಾದಲ್ಲಿ ಜಾತಿ ಗಣತಿಗೆ ಹೋಗ್ತಾನೆ. ಹೋಗಿ ಆತ ಹೆಸರುಗಳನ್ನ ಬರ್ಕೊಂಡು ಸಂಜೆ ಬಂದು ನೀವು ಸಿಕ್ತ ಬೇಜಾರು ಮಾಡ್ಕೊಂಡ. ಯಾಕ್ರಿ ಮೇಷ್ಟ್ರೆ ಬೇಜಾರಾಗಿದ್ದೀರಿ ಅಂದ್ರೆ, ಅಲ್ಲ ಬುದ್ಧಿ ನಮ್ಮ ಕನ್ನಡ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ 23 ಜನದ ಹೆಸರು ಬರ್ಕೊಳಕ್ಕಾಗಿಲ್ಲ. ಅದ್ಯಾವುದೋ ಒಂದು ಏರಿಯಾಕ್ಕೆ ಒಂದೇ ಮನೆಯಲ್ಲಿ 23 ಜನದ ಹೆಸರುಗಳನ್ನು ಬರ್ಕೊಳ್ತಕ್ಕಂಥ ಹಣೆ ಬರ ನಂದು ಬಂತು. ಇನ್ನು 1 ವಾರ ಇದು ಮುಗಿಯೋದ್ರೊಳಗೆ ನನ್ನ ಪರಿಸ್ಥಿತಿ ಏನಾಗ್ತದೋ ಅಂತಕ್ಕಂಥ ಮಾತನ್ನ ಹೇಳ್ದ. ಬಂಧುಗಳೇ, ಯಾವ್ದೋ ಒಂದು ಏರಿಯಾದಲ್ಲಿ ಯಾವ್ದೋ ಒಂದು ಧರ್ಮದವರು ಒಂದು ಮನೆಯಲ್ಲಿ 23 ಜನದ ಹೆಸರುಗಳನ್ನ ಬರ್ಸಿದ್ರು. ನಮ್ಮ ಹಿಂದೂಗಳು ನಾವೇನಾಗಿದ್ದೇವೆ? ಹಿಂದೂಗಳು ಒಂದು ಮಗಳಿಗೆ 2 ಮಕ್ಕಳಿಗೆ ನಿಲ್ಲಿಸ್ಕೊಳ್ತಾ ಇದೀವಲ್ಲ. ಕನಿಷ್ಠ 3 ಮಕ್ಕಳನ್ನ ನಾವು ಮಾಡ್ಕೋಬೇಕಾಗಿದೆ ಹಿಂದೂಗಳೇ. ಕನಿಷ್ಠ 3 ಮಕ್ಕಳನ್ನ ಮಾಡ್ಕೋಬೇಕು. ಅವ್ರು ಯಾಕೆ 23 ಅಂದ್ರೆ ಈ ದೇಶವನ್ನ ಆಳ್ಬೇಕಾದ್ರೆ ನಂಬರ್ ಬಹಳ ಮುಖ್ಯ. ಇವತ್ತು ಯಾರು ಒಂದು ಓಟು ಜಾಸ್ತಿ ತಗೋತಾರೋ ಅವರು ಅಧಿಕಾರವನ್ನ ಹಿಡ್ಕೊಳ್ತಾ ಇದ್ದಾರೆ. ನಾವು ಹಿಂದೂಗಳು ನಮಗೆ ಮಾತ್ರ ಕಾನೂನನ್ನ ಹಾಕೊಂತ ಬಂದು 1 ಮಗು 2 ಮಗು ಮಾಡ್ಕೊಳಕ್ ಬಿಟ್ರು. ಅದ್ಯಾವುದೇ ಏರಿಯಾದಲ್ಲಿ 23 ಮಕ್ಕಳು ಹಾಕೊಂಡ್ವಲ್ಲ. ನೀವು 3 ಮಕ್ಕಳಾದ್ರೂ ಮಾಡ್ಕೋಬೇಕು. ಈ ಧರ್ಮ ಉಳಿಬೇಕು ಅಂತಂದ್ರೆ, ಈ ದೇಶವನ್ನ ನಾವು ಆಳ್ಬೇಕು ಅಂತಂದ್ರೆ 1 ಮಗುವನ್ನ ನಿಮ್ಮ ವಂಶದ ಉದ್ಧಾರಕ್ಕೋಸ್ಕರ ಇಟ್ಕೊಳ್ಳಿ, ಇನ್ನೊಂದು ಮಗುವನ್ನ ದೇಶವನ್ನ ಕಟ್ಟೋದಕ್ಕೋಸ್ಕರ ನಮ್ಮಂತ ಗುರುಗಳ ಸನ್ಯಾಸಿಗೆ ಆಗ್ಲಿಕ್ಕೆ ಬಿಡಿ. ಮತ್ತೊಂದು ಮಗುವನ್ನ ರಾಷ್ಟ್ರದ ಉದ್ಧಾರಕ್ಕೋಸ್ಕರ ಬಂದಿರೋ ನೋಡಿ ನಮ್ಮ ಶತ್ರು, ಇಂಥ ಕೆಲಸಕ್ಕೋಸ್ಕರ ಇನ್ನೊಂದು ಮಗುವನ್ನ ಬಿಡಿ ಅಂತಕ್ಕಂಥದ್ದು. 3 ಮಕ್ಕಳನ್ನ ಮಾಡಿ ಈ ದೇಶದ ಒಂದು ಹಿಂದೂ ಧರ್ಮವನ್ನು ಹೆಚ್ಚಿರತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಮತ್ತೆ ನಮ್ಮ ಮೇಲೆ ಆಳ್ತಕ್ಕಂಥ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದ್ದಾರೆ? ಹೋದ ವರ್ಷ ಒಂದು ಕಾನೂನನ್ನ ತಂದ್ರು. ಒಂದು ಕಾನೂನನ್ನ ಯಾವ್ದು ದ್ವೇಷ ಭಾಷಣ ಅಂತಕ್ಕಂಥ ಕಾನೂನನ್ನ ತಂದ್ರು. ಆ ದೇಶ ಭಾಷಣದ ಕಾನೂನು ಯಾಕೆ? ನಮ್ಮಗಳಿಗೆ ಈ ಸಂಘಟನೆಗಳ ಕಟ್ಟಾಕು ಅನ್ನೋ ದೃಷ್ಟಿಯಿಂದ ತಂದ್ರು. ಬಂಧುಗಳೇ, ನಾವು ಹೇಳ್ತಾ ಇದ್ದೇನೆ, ಈ ದೇಶಕ್ಕೆ ಸೋಮನಾಥ ದೇವಸ್ಥಾನದ ಮೇಲೆ 17 ಬಾರಿ ಅದ್ರ ಮೇಲೆ ದಾಳಿ ಆಗ್ತದೆ. ಮಾಡಿದಂತನು ಗಜ್ನಿ ಮಹಮ್ಮದ್ ಅಂತಕ್ಕಂಥ ವ್ಯಕ್ತಿ. ಗಜ್ನಿ ಮಹಮ್ಮದ್ ಗಜ್ನಿಯಲ್ಲಿ ಆಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ಗಜ್ನಿ ಅವನು ನಮ್ಮ ದೇಶದ ಮೇಲೆ ಬಂದು ಸೋಮನಾಥ
ಹೊಡೆದು ಅಲ್ಲಿರ್ತಕ್ಕಂಥ ಬಂಗಾರವನ್ನು ದೂಚಿಕೊಂಡು ಹೋದ್ನಲ್ಲ, ಇದು ಸುಳ್ಳೆ. ಗಜನಿ ಮಹಮ್ಮದ್ ಇಂತ ಗಲೋಡೆ ಮಾಡ್ದ ಅಂತ ಹೇಳಿದ್ರೆ ದ್ವೇಷ ಭಾಷಣ ಮಾಡ್ಲಿಕ್ಕೆ ಆಗ್ತದ? ಇತಿಹಾಸ ಇದು. ಇದು ಯಾರನ್ನ ಕಟ್ಟಾಕ್ಲಿಕ್ಕೋಸ್ಕರ ಮಾಡ್ತಾ ಇದೆ ಈ ಸರ್ಕಾರದವರು. ಇಂಥ ಎಲ್ಲ ಕಾನೂನುಗಳನ್ನ ತಂದ್ರೆ ನಮ್ಮ ಹಿಂದೂಗಳನ್ನ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳನ್ನ, ವಿಶ್ವ ಹಿಂದೂ ಪರಿಷತ್ಗಳನ್ನ ಕಟ್ಟಾಕ್ಲಿಕ್ಕೆ ನಿಮ್ಮಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಇತಿಹಾಸ ನಮ್ಮ ಕಣ್ಣು ಮುಂದಿದೆ. ಸೋಮನಲ್ಲಿ ಮಾಡಿ ಬಂದಂತವನು ಗಜನಿ ಮಹಮ್ಮದ್ ಅಂತಕ್ಕಂಥ ವ್ಯಕ್ತಿ. ಆ ಗಜನಿ ಮಹಮ್ಮದ್ ಬಿಟ್ರೆ ದ್ವೇಷ ಭಾಷಣ ಅವ್ನು ಹೇಳ್ಬಿಟ್ರೆ ಯಾವುದೋ ಒಂದು ಧರ್ಮಕ್ಕೆ ಸೇರಿದವನು ಅವನು. ನಮಗೆ ಆ ಧರ್ಮದ ಬೇಕಿಲ್ಲ, ಆದ್ರೆ ನಮ್ಮ ಇತಿಹಾಸ ನಿಜ ಅಂತಕ್ಕಂಥದ್ದು ಇಂತ ಹೇಳಲಿಕ್ಕೆ ನಮಗೆ ಹಲವಾರು ಸರಿಯಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು. ನಮ್ಮ ರಾಜ್ಯ ಸರ್ಕಾರ ಆಳ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಸಂಘಟನೆಗಳನ್ನ, ಹಿಂದೂ ಧರ್ಮವನ್ನ ಘೋಷಿಸ್ತಕ್ಕಂಥ ವ್ಯಕ್ತಿಗಳನ್ನ ಬಂಧಿಸ್ಲಿಕ್ಕೆ ಅಥವಾ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ನೀವು ಹೋಗ್ತಕ್ಕಂಥದ್ದು ವ್ಯರ್ಥ ಪ್ರಯತ್ನ ಅಂತಕ್ಕಂಥದ್ದು. ಆನೆಗೆ ಕೋಡಿರ್ತಾವಲ್ಲ ಮುಂದೆ ಕೋರೆಗಳು, ಅವನ್ನ ನೀವು ಯಾವುದೇ ತಗೊಂಬಂದು ತೊಟ್ಟಿದ್ರು ಹಿಂದಕ್ಕೆ ಹೋಗೋದಿಲ್ಲ. ಆನೆ ಕೋರೆಗಳು ತಳ್ಳಕ್ಕಂತ ಹಿಂದಕ್ಕೆ 100 ದಿನ ತಾಂಡೋಗ್ ತಳ್ಳಿ ಹಿಂದಕ್ಕೆ ಆನೆ ಕೋರೆ ಹೋಗೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಹಿಂದೂಗಳು ನೀವೇನೇ ಮಾಡಿದ್ರು ಸುಮ್ಮನೆ ಕೂರೋದಿಲ್ಲ, ನಮ್ಮ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂರೋದಿಲ್ಲ ಅಂತಕ್ಕಂಥ ಸತ್ಯವನ್ನ ನಮ್ಮ ಸರ್ಕಾರಗಳು ನಮ್ಮನ್ನ ಆಳ್ತಕ್ಕಂಥವ್ರು ತಿಳ್ಕೋಬೇಕು ಅಂತಕ್ಕಂಥದನ್ನ ನಾನಲ್ಲಿ ಹೇಳ್ತಾ, ಬಂಧುಗಳೇ, ನೀವೆಲ್ಲರೂ ಧರ್ಮವನ್ನ ಉಳಿಸ್ಬೇಕಾದ್ರೆ ಇವ್ರು ಹೇಳಿದ ಹಾಗೆ ಸುಮ್ಮನೆ ನಾವು ಇವತ್ತು ಬರೇ ಒಂದ್ ದಿವಸ ಗಡ್ಡ ಬಿಡ್ಕೊಂಡ್ರೆ ಇನ್ನೊಂದು ಹಾಕೊಂಡ್ರೆ ಆಗೋದಿಲ್ಲ. ಧರ್ಮವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸಹಿತ ಮಾಡಬೇಕು ಅಂತಕ್ಕಂಥದ್ದು. ನಾವು ಧರ್ಮವನ್ನ ಉಳಿಸ್ಬೇಕಾದ್ರೆ ಪ್ರತಿನಿತ್ಯ ನಮ್ಮ ಹಣೆಯ ಮೇಲೆ ನಮ್ಮ ಧರ್ಮದ ಲಾಂಛನಗಳನ್ನ ನಾವು ಹಾಕೊಳ್ತಕ್ಕಂಥ ನಿಟ್ಟಿನಲ್ಲಿ ಧರ್ಮವನ್ನ ಉಳಿಸ್ಬೇಕು ಅಂತಕ್ಕಂಥದ್ದು. ನಾಮವನ್ನು ಹಚ್ಕೊಳ್ಳಿ, ಕುಂಕುಮವನ್ನು ಹಚ್ಕೊಳ್ಳಿ, ಅರಿಶಿಣವನ್ನು ಹಚ್ಕೊಳ್ಳಿ, ಏನಾದ್ರೂ ಒಂದು ಹಚ್ಕೊಳ್ಳಿ, ನಾಮ ಹಚ್ಕೊಳ್ಳಿ, 3 ನಾಮ ಹಚ್ಕೊಳ್ಳಿ, 1 ನಾಮ ಹಚ್ಕೊಳ್ಳಿ, ಬೇಕಾದಷ್ಟು ಏನಾದ್ರು ಹಚ್ಕೊಳ್ಳಿ. ನಮ್ಮ ಧರ್ಮದ ಲಾಂಛನಗಳನ್ನ ಹಚ್ಕೊಳ್ಳೋದ್ರಿಂದ ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಈ ಧರ್ಮವನ್ನ ಧಾರೆ ಎರೆದು ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಹಿತ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತರಾಗಿದ್ದೀರಿ. ರಾಮ ಅಂತಂದ್ರೆ ಆತ ಒಂದು ಮರ್ಯಾದಾ ಪುರುಷೋತ್ತಮ. ಆತ ಒಳ್ಳೆ ಅಧಿಕಾರವನ್ನು ಮಾಡದಂತವನು, ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವನು, ವಾಕ್ಯ ಪರಿಪಾಲನೆಯನ್ನು ಮಾಡ್ತಕ್ಕಂಥವನು. ಅಧರ್ಮ ಬಂದಾಗ ರಾವಣನಂತವನ್ನು ಕೊಲ್ಲಿರ್ತಕ್ಕಂಥವನು. ಆ ರಾಮ ಅಂತಂದ್ರೆ ಹಲವಾರು ಮರ್ಯಾದೆಗಳನ್ನ, ಮೌಲ್ಯಗಳನ್ನ ಹೊಂದಿಕೊಂಡಿರ್ತಕ್ಕಂಥ ಒಂದು ಕೇಂದ್ರ ಬಿಂದು ಶ್ರೀರಾಮ ಅಂತಕ್ಕಂಥದ್ದು. ರಾಮ ಹುಟ್ಟಿ ಸುಮಾರು 9600 ವರ್ಷಗಳಾಗಿದ್ದಾರೆ. ಅವ್ರು ರಾಮ ಇದ್ದಾಗ ಈ ಪ್ರಪಂಚದಲ್ಲಿ ಎಷ್ಟೋ ಧರ್ಮಗಳು ಇರಲೇ ಇಲ್ಲ, ಆ ಧರ್ಮಗಳ ಹೆಸರೇ ಇರಲಿಲ್ಲ ಅಂತಕ್ಕಂಥದ್ದು. ಅಂತ ಧರ್ಮಗಳು ಇವತ್ತು ಬಂದು ಹಿಂದೂ ಧರ್ಮದ ಮೇಲೆ ಸವಾರಿಯನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಶ್ರೀರಾಮ ಅಂತಂದ್ರೆ ನಮ್ಮ ಇತಿಹಾಸ, ಶ್ರೀರಾಮ ಅಂತಕ್ಕಂದ್ರೆ ನಮ್ಮ ಪರಂಪರೆ, ಶ್ರೀರಾಮ ಅಂತಕ್ಕಂತಂದ್ರೆ ಅವನೊಬ್ಬ ಮರ್ಯಾದಾ ಪುರುಷೋತ್ತಮ, ಹಿಂದೂ ಧರ್ಮದ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀರಾಮ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ಹನುಮಂತ ಬಂದಂತಂದ್ರೆ ಹನುಮಂತನ ವಿಚಾರ ನಿಮಗೆ ಅವನ ಮಹಾನ್ ಶಕ್ತಿಶಾಲಿ. ಅದೇ ತರನಾಗಿ ನಿಯತ್ತು, ಅದೇ ತರನಾಗಿ ನಂಬಿಕಸ್ಥ ಅಂತಕ್ಕಂಥದ್ದು ನಮ್ಮ ಶ್ರೀ ಹನುಮಂತನಿಗೆ ಹೇಳ್ಬೋದು ಅಂತಕ್ಕಂಥದ್ದು. ಅವನು ಮರ್ಯಾದೆಯಿಂದಾಗ ಹನುಮಂತ ಹೇಗಿದ್ದ ಅಂತಂದ್ರೆ ಅವನು ರಾಮನಿಗೆ ಬಹಳ ಹತ್ರವಾಗಿರ್ತಕ್ಕಂಥವನು. ರಾಮ ಒಬ್ಬ ರಾಜ ಆದ್ರೂ ಪರವಾಗಿಲ್ಲ, ಸೇವಕನಾಗಿರ್ತಕ್ಕಂಥ ಹನುಮಂತನ ನನ್ನ ತಮ್ಮ ಅಂತಕ್ಕಂಥ ದೃಷ್ಟಿಯಿಂದ ಹೇಳ್ತಾರೆ. ಆ ಹನುಮಂತ ಎಷ್ಟು ನಿಷ್ಠೆಯಾಗಿದ್ದ ಅಂತಕ್ಕಂಥದ್ದು. ಅವನ ನಿಷ್ಠೆ ಇವತ್ತು ರಾಮನಿಗಿಂತ ಹೆಚ್ಚಾಗಿ ಈ ಜಗತ್ತಿನಲ್ಲಿ ದೇವಸ್ಥಾನಗಳಿದ್ದಾವೆ ಅಂತಕ್ಕಂಥದನ್ನ ನೋಡ್ಲಿಕ್ಕಿದೆ ಸಾಕ್ಷಿ ಅಂತಕ್ಕಂಥದ್ದು. ಹಾಗಾಗಿ ಹನುಮಂತ ಅಂತಂದ್ರೆ ಒಬ್ಬ ನಂಬಿಕೆಸ್ಥ ಅಂತಕ್ಕಂಥದನ್ನ ಹೇಳ್ತಾ, ಇಲ್ಲಿ ಬಂದಿರ್ತಕ್ಕಂಥ ನೀವೆಲ್ಲರೂ ಹಿಂದೂ ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಆಚರಣೆಗಳನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಒಂದ್ಸತಿ ನೀವೆಲ್ಲರೂ ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಶ್ರೀರಾಮಚಂದ್ರಕ್ಕೆ, ಬಜರಂಗಿಗೆ